ನಮಸ್ತೆ, ನಾನು ನಿಮ್ಮ ದಿನೇಶ. ವೆಲ್ಕಮ್ ಟು ಟೆಕ್ ಬಾಸ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇವತ್ತಿನ ವಿಡಿಯೋನಲ್ಲಿ ನಾವೇನು ನೋಡ್ತೀವಿ ಅಂದರೆ ಗೃಹ ಜ್ಯೋತಿ ಫ್ರೀ ಕರೆಂಟ್ನು ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ. ಯಾಕಂದರೆ ಆಲ್ರೆಡಿ ನಾವು ಹೇಗೆ ಅಪ್ಲೈ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದಾಯಿತು. ಈಗ ಅದನ್ನು ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ಈ ಒಂದು ವಿಡಿಯೋನಲ್ಲಿ ನೋಡ್ತೀವಿ. ಇದಕ್ಕೆ ನಿಮ್ಗೆ ಬೇಕಾಗಿರೋದು ಜಸ್ಟ್ ಆಧಾರ್ ಕಾರ್ಡು, ಹಳೆದು ಕರೆಂಟ್ ಬಿಲ್ದು ಅಕೌಂಟ್ ಐ ಡಿ ಇದ್ದರೆ ಸಾಕು. ಮೊದಲು ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಆದಮೇಲೆ ಗೃಹ ಜ್ಯೋತಿ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಮೊದಲನೇ ಒಂದು ವೆಬ್ಸೈಟ್ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನಿಮಗೆ ಆ ಥರ ವೆಬ್ಸೈಟ್ ಯಾವುದು ಬಂದಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ವೆಬ್ಸೈಟ್ಗೆ ಕರ್ಕೊಂಬರುತ್ತೆ. ಇದರಲ್ಲಿ ನೀವು ರಿಜಿಸ್ಟ್ರೇಷನ್ ಫಾರ್ ಗೃಹ ಜ್ಯೋತಿ ಸ್ಕೀಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಯಾವ ಆಧಾರ್ ಕಾರ್ಡ್ನ ಕೊಟ್ಟು ನೀವು ಕರೆಂಟ್ ಬಿಲ್ ಫ್ರೀ ಮಾಡಿಸ್ಕೊಂಡಿದ್ದೀರೋ ನೋಡಿ, ಆಧಾರ್ ಕಾರ್ಡ್ನ ಟೈಪ್ ಮಾಡಬೇಕು. ಟೈಪ್ ಮಾಡಿ ಆಗಿದ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ. ಅದನ್ನು ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮಗೆ KYC ವೆರಿಫಿಕೇಷನ್ ಅಂತ ಒಂದಿರುತ್ತೆ. ಸೊ ಆ ಸೈಟ್ಗೆ ಬರುತ್ತೆ. ಅದರಲ್ಲಿ ತಿರ್ಗಾ ನೀವು ಆಧಾರ್ ಕಾರ್ಡ್ ನಂಬರ್ನ ಕೊಡಬೇಕು. ಕೊಟ್ಟಾದಮೇಲೆ ಐ ಅಗ್ರಿ ಸೆಂಡ್ OTP ಅಂತ ಕೊಟ್ಟಿದ ತಕ್ಷಣ ನೀವು ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಲ್ಲ ಆ ಒಂದು ನಂಬರಿಗೆ ನಿಮಗೆ ಸೆಂಡ್ ಆಗಿರುತ್ತೆ. ಸೊ ಸೆಂಡ್ ಆಗಿ ಆದಮೇಲೆ OTPಯನ್ನು ಟೈಪ್ ಮಾಡಿದ ತಕ್ಷಣ ನಿಮಗೆ ಡೀಟೇಲ್ಸ್ ಬರುತ್ತೆ. ಈಗ ನಿಮ್ಮದು ಯಾವ್ದು ಅಕೌಂಟ್ ಐ ಡಿನ ಕೊಟ್ಟು ರಿಜಿಸ್ಟರ್ ಮಾಡಿದ್ದೀರಾ ಮತ್ತು ಯಾವ ಮನೆಯದು ಎಲ್ಲ ಡೀಟೇಲ್ಸ್ ನಿಮ್ಗೆ ಬರುತ್ತೆ. ಅದನ್ನು ಕ್ಯಾನ್ಸಲ್ ಮಾಡಬೇಕಾಗಿದ್ರೆ ಕೆಳಗಡೆ ಎಸ್ ಅಂತ ಕೊಟ್ಬಿಟ್ಟು ಅದ್ರ ಕೆಳಗಡೆ ಶಿಫ್ಟಿಂಗ್ ಹೌಸ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಯಾವ ಒಂದು ಆಧಾರ್ ಕಾರ್ಡು ಮತ್ತು ಕರೆಂಟ್ ಬಿಲ್ಲು ರಿಜಿಸ್ಟ್ರೇಷನ್ ಆಗಿರುತ್ತೆ. ಈ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.